ಎಲ್ಲರಿಗೂ ನಮಸ್ತೆ. ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯರೇ, ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲವಿರಲಿ. ನಾವು ಕಳೆದಂತಹ ಒಂದು 2-3 ವಿಡಿಯೋಗಳ ಹಿಂದೆ ಒಂದು ಮಾತನ್ನ ಹೇಳಿದ್ವಿ. ಸುಮಾರು ಕಮೆಂಟ್ಗಳಲ್ಲಿ ಕೇಳಿದಂತಹ ಒಂದು ಪ್ರಶ್ನೆಗಳೇನಪ್ಪಾ ಅಂದ್ರೆ, ಯಾರು ಲಲಿತಾ ಸಹಸ್ರನಾಮನ ಓದ್ಬೇಕು, ಯಾವಾಗ ಓದ್ಬೇಕು, ಹೇಗೆ ಓದ್ಬೇಕು, ಅದಕ್ಕೇನಾದ್ರೂ ನಿಯಮಗಳಿದಾವ ಅಂತ ಅನೇಕ ಪ್ರಶ್ನೆಗಳನ್ನ ಕೇಳಿದ್ವಿ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಒಂದು ವಿಡಿಯೋದಲ್ಲಿ ಉತ್ತರ ಕೊಡ್ತೀವಿ ಅಂತ ಹೇಳಿದ್ವಿ. ಅದಕ್ಕಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲಾ ಪ್ರಶ್ನೆಗಳನ್ನ ಒಂದು ಕಡೆ ಸೇರಿಸಿ ಅದಕ್ಕೆ ಯಾವುದು ಸೂಕ್ತ ಒಂದು ಉತ್ತರ ಅನ್ನುವಂಥದ್ದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಪ್ರಥಮವಾಗಿ ಲಲಿತಾ ಸಹಸ್ರನಾಮವನ್ನ ಯಾರು ಓದ್ಬೇಕು ಅನ್ನುವಂಥದ್ದು. ಲಲಿತಾ ಸಹಸ್ರನಾಮವನ್ನ ಇಂಥವರೇ ಓದಬೇಕು ಅಂತ ಯಾವುದೇ ನಿಯಮವಿಲ್ಲ. ಯಾವುದೇ ಜಾತಿ, ಧರ್ಮ, ಮತ, ಲಿಂಗ ಭೇದವಿಲ್ಲದೆ ಯಾರು ಬೇಕಾದರೂ ಕೂಡ ಲಲಿತಾ ಸಹಸ್ರನಾಮವನ್ನ ಓದಬಹುದು. ಇದು ಮೊದಲನೇದಾದಂಥ ಉತ್ತರ. ಎರಡನೇ ಪ್ರಶ್ನೆ ಏನಪ್ಪಾ ಅಂದ್ರೆ, ನಾವು ಮಾಂಸಾಹಾರಿಗಳು ನಾವು ಲಲಿತಾ ಸಹಸ್ರನಾಮವನ್ನ ಓದಬಹುದಾ ಅಂತ. ಖಂಡಿತವಾಗಿಯೂ ಕೂಡ ಓದಬಹುದು, ಆದರೆ ಮಾಂಸ ಆಹಾರವನ್ನ ತಿಂದ ದಿವಸ ಮಾತ್ರ ಬೇಡ. ಉಳಿದಂಥ ದಿವಸದಲ್ಲಿ ಖಂಡಿತವಾಗಿಯೂ ಕೂಡ ಲಲಿತಾ ಸಹಸ್ರನಾಮವನ್ನ ಓದಬಹುದು, ಯಾವುದೇ ತೊಂದರೆ ಇಲ್ಲ. ಮೂರನೇ ಪ್ರಶ್ನೆ ಏನಪ್ಪಾ ಅಂದ್ರೆ, ಲಲಿತಾ ಸಹಸ್ರನಾಮವನ್ನು ಯಾವಾಗ ಓದಬೇಕು ಅನ್ನುವಂತಹದ್ದು. ಅದಕ್ಕೆ ಇಂತಹದ್ದೇ ಸಮಯ ಅಂತ ನಿಗದಿ ಇಲ್ಲ. ಇಂತಹ ಸಮಯದಲ್ಲೇ ಓದಬೇಕು ಅನ್ನೋದೇನು ಅದಕ್ಕೆ ನಿಯಮವಿಲ್ಲ. ಆದರೂ ಕೂಡ ಅತ್ಯಂತ ಸೂಕ್ತವಾದಂತಹ ಸಮಯ ಅಂತಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಲಲಿತಾ ಸಹಸ್ರನಾಮವನ್ನು ಓದಬಹುದು, ಅಥವಾ ಗೋಧೂಳಿ ಲಗ್ನದಲ್ಲಿ ನೀವು ಲಲಿತಾ ಸಹಸ್ರನಾಮವನ್ನ ಓದಬಹುದು. ಅಂದ್ರೆ ಬೆಳಗಿನ ಜಾವ 3:40 ಪ್ರಾರಂಭವಾಗಿ 5:15 ಮತ್ತು ಸಾಯಂಕಾಲ 4:15 6 ಗಂಟೆ ಒಳಗಡೆ ನೀವು ಲಲಿತಾ ಸಹಸ್ರನಾಮವನ್ನು ಓದಬಹುದು. ಇದು ಸೂಕ್ತ ಸಮಯ. ಇದರ ನಡುವೆಯೂ ಕೂಡ ನೀವು ಓದಬಹುದು, ಏನು ತೊಂದರೆ ಇಲ್ಲ. ಆದರೆ ಈ 2 ಸಮಯಗಳಲ್ಲಿ ಓದಿದ್ರೆ ಒಳ್ಳೆಯದು ಅನ್ನುವಂತಹದ್ದು. ಮತ್ತು ಮಿಕ್ಕ ಸಮಯದಲ್ಲೂ ಕೂಡ ಓದಿದ್ರು ಕೂಡ ಒಳ್ಳೆಯದೇನೆ, ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ನಿಬಂಧನೆಗಳು ಇಲ್ಲ ಅನ್ನುವಂತಹದ್ದು. ಇನ್ನ ಮುಂದಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ಲಲಿತಾ ಸಹಸ್ರನಾಮವನ್ನ ಹೇಗೆ ಓದಬೇಕು ಅಂತ. ಹೇಗೆ ಓದಬೇಕು ಅನ್ನೋ ಪ್ರಶ್ನೆಗೆ ಒಂದೇ ಉತ್ತರ ನಮ್ಮಲ್ಲಿರ್ತಕ್ಕಂಥದ್ದು. ನಂಬಿಕೆಯಿಂದ ಓದಿ, ಶ್ರದ್ಧೆಯಿಂದ ಓದಿ, ವಿಶ್ವಾಸದಿಂದ ಓದಿ. ತಾಯಿ ಬಾಲ ತ್ರಿಪುರ ಸುಂದರಿ ಅಮ್ಮನವರು ನನ್ನ ಜೊತೆ ಇದ್ದಾರೆ. ಅವರು ನನ್ನ ಪ್ರತಿ ಸಂಕಷ್ಟವನ್ನು ಕೂಡ ಕೇಳಿಸ್ಕೊಳ್ತಾ ಇದ್ದಾರೆ. ನನ್ನ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಈ ಲಲಿತಾ ಸಹಸ್ರನಾಮ ಪರಿಹಾರ ಕೊಡುತ್ತೆ. ನನ್ನ ಎಲ್ಲಾ ಸಮಸ್ಯೆಗಳನ್ನು ಕೂಡ ಈ ಲಲಿತಾ ಸಹಸ್ರನಾಮ ಪರಿಹಾರ ಮಾಡುತ್ತೆ ಅನ್ನುವಂತಹ ದೃಢ ವಿಶ್ವಾಸದಿಂದ ಓದಿ. ಖಂಡಿತವಾಗಿಯೂ ಕೂಡ ನೀವು ಓದಿದಂತಹ ಫಲ ನಿಮಗೆ ಸಿಗತ್ತೆ ಅನ್ನುವಂತಹದ್ದು. ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸುಮಾರು ಜನ ಕೇಳಿರೋದು, ಲಲಿತಾ ಸಹಸ್ರನಾಮವನ್ನು ಯಾರು ಕಲಿಸ್ಕೊಡ್ತಾರೆ, ಯಾರಿಂದ ಕಲಿಬೇಕು ಅನ್ನುವಂಥದ್ದು. ಬಹುಶಃ ಇವತ್ತು ಅನೇಕ ಜನ ಲಲಿತಾ ಸಹಸ್ರನಾಮವನ್ನು ಕಲಿಸ್ಕೊಡ್ತಾ ಇದ್ದಾರೆ. ನಿಮ್ಮ ಊರುಗಳಲ್ಲಿ ಅಥವಾ ನಿಮ್ಮ ಗ್ರಾಮಗಳಲ್ಲಿ ಯಾರು ಅತ್ಯಂತ ಸ್ಪಷ್ಟವಾದಂಥ ಉಚ್ಚಾರಣೆಯೊಂದಿಗೆ ಅಥವಾ ಸ್ಪಷ್ಟವಾದಂತಹ ರೀತಿಯಲ್ಲಿ ಲಯಬದ್ಧವಾಗಿ ಕ್ರಮಬದ್ಧವಾಗಿ ಕಲಿಸ್ಕೊಡ್ತಾರೆ, ಒಂದು ಸಲ ನೋಡಿ ಅವರ ಬಳಿ ಹೋಗಿ ನೀವು ಲಲಿತಾ ಸಹಸ್ರನಾಮವನ್ನು ಕಲಿಸ್ಕೊಳ್ಳಿ. ಅವರು ಯಥಾಶಕ್ತಿ ನೀವು ಅವರಿಗೆ ದಕ್ಷಿಣೆಯನ್ನು ಕೊಟ್ಟು ಕೂಡ ಕಲಿಬಹುದು, ಅಥವಾ ಉಚಿತವಾಗಿ ಕಲಿಸ್ಕೊಡ್ತಾರೆ ಅಂದ್ರೆ ಉಚಿತವಾಗಿ ಕೂಡ ನೀವು ಅದನ್ನ ಕಲಿಬಹುದು. ಲಲಿತಾ ಸಹಸ್ರನಾಮವನ್ನು ನೀವು ಯಾರ ಜೊತೆಯಿಂದನೂ ಕೂಡ ಕಲಿಸ್ಕೋಬಹುದು, ಅದಕ್ಕೇನು ಕೂಡ ತೊಂದರೆ ಇಲ್ಲ ಅನ್ನುವಂಥದ್ದು. ಅಥವಾ ನಮಗೆ ಲಲಿತಾ ಸಹಸ್ರನಾಮ ಕಲಿಲಿಕ್ಕೆ ಬರೋದಿಲ್ಲ, ನಮಗೆ ಓದ್ಲಿಕ್ಕೆ ಬರೋದಿಲ್ಲ, ನಮಗೆ ಉಚ್ಚಾರಣೆ ಸರಿಯಾಗಿಲ್ಲ ಅಂದ್ರೆ ಏನ್ ಮಾಡಬೇಕು ಅನ್ನುವಂಥದ್ದು ಬಹಳ ಜನಗಳ ಪ್ರಶ್ನೆ. ಅದಕ್ಕಿರುವಂತಹ ಉತ್ತರ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಥವಾ ಬೇರೆ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಲಲಿತಾ ಸಹಸ್ರನಾಮದ ಆಡಿಯೋ ಸಿಗತ್ತೆ. ಅದನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಕೇಳ್ತಾ ಹೋಗಿ ಸಾಕು. ಖಂಡಿತವಾಗಿಯೂ ಕೂಡ ನಿಮಗೆ ಓದಿದಷ್ಟೇ ಫಲ ನಿಮಗೆ ಸಿಗತ್ತೆ ಅನ್ನುವಂತಹದ್ದು. ಓದ್ಲಿಕ್ಕೆ ಬರುವಂಥವ್ರು ಕಷ್ಟಪಟ್ಟಾದ್ರೂ ಓದಿ ಫಲ ಸಿಗತ್ತೆ. ನಿಮಗೆ ಓದ್ಲಿಕ್ಕೆ ಬರಲ್ಲಪ್ಪ, ನಮಗೆ ಉಚ್ಚಾರಣೆ ಸರಿಯಾಗಿ ಬರೋದಿಲ್ಲ, ತಪ್ಪು ಓದಬಾರದು ಅನ್ನುವಂಥವ್ರು ನೀವು ಲಲಿತಾ ಸಹಸ್ರನಾಮವನ್ನ ಪ್ರತಿನಿತ್ಯವೂ ಕೂಡ ಕೇಳ್ತಾ ಬನ್ನಿ ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ನಾವು ಮನೆ ಕೆಲಸ ಮಾಡ್ತಾ ಲಲಿತಾ ಸಹಸ್ರನಾಮ ಕೇಳಬಹುದಾ ಅಂತ. ಇಲ್ಲ, ಮನೆ ಕೆಲಸ ಮಾಡ್ತಾ ನೀವು ಲಲಿತಾ ಸಹಸ್ರನಾಮ ಕೇಳಬಾರ್ದು. ಯಾಕಂದ್ರೆ ಅದು ಯಾವುದೇ ರೀತಿಯಾದಂತಹ ಹಾಡು ಅಲ್ಲ,
ಅಥವಾ ಚಲನಚಿತ್ರ ಗೀತೆ ಅಲ್ಲ. ನೀವು ಲಲಿತಾ ಸಹಸ್ರನಾಮವನ್ನ ಕೇಳ್ತೀನಿ ಅನ್ನೋದಾದ್ರೆ ಒಂದು ಕಡೆ ಕೂತು ಏಕಾಗ್ರ ಚಿತ್ತವಾಗಿ ತಾಯಿಯ ಧ್ಯಾನವನ್ನ ಮಾಡ್ತಾ ನಿಮ್ಮ ಸಮಸ್ಯೆಗಳನ್ನ ತಾಯಿಯ ಮುಂದೆ ಹೇಳ್ತಾ ಲಲಿತಾ ಸಹಸ್ರನಾಮವನ್ನ ಕಣ್ಣು ಮುಚ್ಚಿ ಭಕ್ತಿಯಿಂದ ಕೇಳ್ತಾ ಪ್ರತಿಯೊಂದನ್ನು ಕೂಡ ನೀವು ತಾಯಿಯ ಪಾದಕ್ಕೆ ಅರ್ಪಿಸ್ತಾ ಇದ್ರೆ ಮಾತ್ರ ಅದರ ಫಲ ಕೊಡುತ್ತೆ. ನೀವು ಯಾವುದೋ ಒಂದು ಮೂಲೆಯಲ್ಲಿ ಲಲಿತಾ ಸಹಸ್ರನಾಮವನ್ನು ಪ್ಲೇ ಮಾಡಿ ನಿಮ್ಮ ಪಾಡಿಗೆ ನೀವು ಮನೆಯಲ್ಲಿ ಕಸ ಗುಡಿಸೋದು, ನೆಲ ಒರೆಸೋದು, ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ರೆ ಅದು ಅಪಚಾರ ಆಗತ್ತೆ. ಹಾಗಾಗಿ ಆ ಥರ ಮಾಡಬೇಡಿ. ಏಕಾಗ್ರ ಚಿತ್ತವಾಗಿ ನೀವು ಕೂತು ಲಲಿತಾ ಸಹಸ್ರನಾಮವನ್ನು ಕೇಳಿ. ಕೇವಲ 30 ನಿಮಿಷ ಅಂದರೆ ಅರ್ಧ ಗಂಟೆ ಸಮಯ ನೀವು ಮೀಸಲಿಟ್ಟರೆ ಸಾಕು, ನಿಮ್ಮ ಜೀವನದಲ್ಲಿ ಪವಾಡಗಳು ನಡೀಲಿಕ್ಕೆ ಪ್ರಾರಂಭ ಆಗ್ತವೆ ಅನ್ನುವಂತಹದ್ದು. ಬಹಳ ಮುಖ್ಯವಾದಂಥ ಪ್ರಶ್ನೆ ಅಂತಂದರೆ ಮಡಿ ಮೈಲಿಗೆ ಏನಾದರೂ ಇದೆಯಾ ಅನ್ನುವಂತಹದ್ದು. ಕೆಲವೊಂದು ವಿಚಾರಗಳಲ್ಲಿ ಅದನ್ನು ಪರಿಗಣಿಸಬೇಕಾಗ್ತದೆ, ಆದರೆ ಕೆಲವೊಂದು ವಿಚಾರಗಳನ್ನು ನೋಡಿದಾಗ ಅದರ ಅವಶ್ಯಕತೆ ಇಲ್ಲ ಅನ್ನುವಂತಹದ್ದು. ಹೀಗೆ ಅಂದರೆ ಪ್ರತಿ ತಿಂಗಳು ಹೊರಗಾದಂತಹವರು ಅಥವಾ ಹಿಂಗೇನೋ ಒಂದು ಮೈಲಿಗೆ ಆದಂಥವ್ರು, ಮುಟ್ಟಾದಂಥವ್ರು ಓದಬಾರ್ದ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳಿರ್ತವೆ. ಇದಕ್ಕೆಲ್ಲ ನಾವು ಯಾವುದೇ ಶಾಸ್ತ್ರಗಳಲ್ಲಿ ಸಂಬಂಧಗಳಲ್ಲಿ ಉತ್ತರವನ್ನು ಹುಡುಕೊಳ್ತಾ ಹೋದರೆ ಸಾಕಷ್ಟು ಉತ್ತರಗಳು ಸಿಗ್ತದೆ. ಅದಕ್ಕೆ ನಾನು ಹೇಳೋದೇನೆಂದರೆ ಯಾವುದೇ ಪರಿಸ್ಥಿತಿ ಇರಲಿ, ಎಂತಹದ್ದೇ ಸ್ಥಿತಿ ಇರಲಿ, ಎಂತಹದ್ದೇ ಪರಿಸ್ಥಿತಿ ಇರಲಿ, ಭಕ್ತಿಯೊಂದು ನಿಮ್ಮ ಜೊತೆಗಿರಲಿ ಅಷ್ಟೇ. ಯಾಕಂದರೆ ಕಷ್ಟಗಳು ನಮಗೆ ಹೇಳಿ ಕೇಳಿ ಬರೋದಿಲ್ಲ. ನಮಗೆ ಈ ತಿಂಗಳು ಕಷ್ಟ ಬರಬೇಡ, ನಮಗೆ ಈ ತಿಂಗಳು ಮೈಲಿಗೆ ಇದೆ ಬರಬೇಡ, ನಾವು ಮಡಿಯಿಂದ ಇದ್ದೀವಿ ಈಗ ನಮಗೆ ಕಷ್ಟ ಬಾ ಅಂತಂದ್ರೆ ಬರೋದಿಲ್ಲ ಅಲ್ವಾ. ಕಷ್ಟ ಅನ್ನೋದು ಮನುಷ್ಯನಿಗೆ ಯಾವಾಗ ಹೇಗೆ ಯಾಕೆ ಬರುತ್ತೆ ಅಂತ ಗೊತ್ತಾಗಲ್ಲ. ಹಾಗಾಗಿ ಕಷ್ಟಕ್ಕೆ ಮಡಿ ಮೈಲಿಗೆ ಇಲ್ಲ, ಸುಖಕ್ಕೂ ಕೂಡ ಮಡಿ ಮೈಲಿಗೆ ಅನ್ನೋದಿಲ್ಲ. ಹಾಗಾಗಿ ಶುದ್ಧವಾದ ಭಕ್ತಿಯಿಂದ, ಶುದ್ಧವಾದಂಥ ಮನಸ್ಸಿನಿಂದ ನೀವು ತಾಯಿ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರ ಧ್ಯಾನವನ್ನು ಮಾಡಬಹುದು. ಮಡಿ ದೇಹಕ್ಕಷ್ಟೇ ಅಲ್ವಾ. ಹಾಗಾಗಿ ದೇಹ ನೀವು ಎಷ್ಟೇ ಶುದ್ಧ ಮಾಡಿದರೂ ಕೂಡ ಮತ್ತೆ ಮರುದಿವಸದ ಮೈಲಿಗೆ ಆಗತ್ತೆ. ಹಾಗಾಗಿ ಶುದ್ಧವಾದ ಮನಸ್ಸಿದೆಯಲ್ಲ, ಅದು ಒಂದೇ ನಿಮಗೆ ಇರುವಂತಹ ಒಂದು ಭವ್ಯವಾದಂಥ ಅಸ್ತ್ರ ಮತ್ತು ದಿವ್ಯವಾದಂಥ ಅಸ್ತ್ರ. ಶುದ್ಧವಾದಂಥ ಮನಸ್ಸಿಟ್ಕೊಂಡು, ಶುದ್ಧವಾದಂಥ ಜ್ಞಾನವನ್ನು ಇಟ್ಕೊಂಡು ಏಕಾಗ್ರ ಚಿತ್ತವಾಗಿ ನೀವು ಲಲಿತಾ ಸಹಸ್ರನಾಮವನ್ನು ಕೇಳಬಹುದು ಅಥವಾ ಓದಬಹುದು ಅನ್ನುವಂತಹದ್ದು. ಇನ್ನೂ ಅನೇಕ ಪ್ರಶ್ನೆಗಳು ಬಂದಿದ್ದಾವೆ. ಲಲಿತಾ ಸಹಸ್ರನಾಮವನ್ನು ನಾವು ಯಾರಿಂದ ಕಲಿಬೇಕು ಅಥವಾ ಹೇಗೆ ಕಲಿಬೇಕು, ಯಾರಾದರೂ ಕಲಿಸ್ಕೊಡ್ತಾರಾ, ನಿಮಗೆ ಯಾರು ಗೊತ್ತಿದ್ದಾರಾ, ಈ ಥರ ಅನೇಕ ಪ್ರಶ್ನೆಗಳನ್ನು ಹೇಳಿದಿರಿ. ಖಂಡಿತವಾಗಿ ಕೂಡ ನಿಮ್ಮೆಲ್ಲರಿಗೂ ಕೂಡ ಪ್ರಯತ್ನ ಪೂರ್ವಕವಾಗಿ ಏನಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ಉಚಿತವಾಗಿ ಲಲಿತಾ ಸಹಸ್ರನಾಮವನ್ನು ಆನ್ಲೈನ್ ಮುಖಾಂತರ ಕಲಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಯಾಕಂದರೆ ಈಗ ಸ್ವಲ್ಪ ಸದ್ಯಕ್ಕೆ ಅದು ಆಗೋದಿಲ್ಲ. ಇನ್ನು 1 ತಿಂಗಳು 2 ತಿಂಗಳಲ್ಲಿ ಖಂಡಿತವಾಗಿಯೂ ಕೂಡ ಉಚಿತವಾಗಿ ಆನ್ಲೈನ್ ಮುಖಾಂತರವಾಗಿ ಲಲಿತಾ ಸಹಸ್ರನಾಮವನ್ನು ಹೇಗೆ ಹೇಳಬೇಕು ಅಂತಕ್ಕಂಥದ್ದನ್ನು ನಮ್ಮ ಸಂಸ್ಥೆಯ ನಿರ್ದೇಶಕರು ತಮಗೆ ತಿಳಿಸ್ಕೊಡ್ತಾರೆ ಅನ್ನುವಂಥದ್ದು. ಮತ್ತೊಂದು ಬಹುಮುಖ್ಯವಾದಂಥ ವಿಚಾರ ಅಂತಂದರೆ, ನಾವು ಕಳೆದ ವಿಡಿಯೋದಲ್ಲಿ ಹೇಳಿದ್ದೀವಿ ಲಲಿತಾ ಸಹಸ್ರನಾಮದ ಸಂಕಲ್ಪ. ನಿಮಗೇನಾದರೂ ಕೂಡ ಅತ್ಯಂತ ಕಠಿಣವಾದಂತಹ ಪರಿಸ್ಥಿತಿ ಎದುರಾದರೆ, ಅತ್ಯಂತ ಕಠಿಣವಾದಂಥ ಒಂದು ಸಂಕಷ್ಟಗಳೆದುರಾದರೆ ತಕ್ಷಣ ನೀವು ಲಲಿತಾ ಸಹಸ್ರನಾಮದ ಸಂಕಲ್ಪ ಪ್ರಾರಂಭ ಮಾಡಿ. ಅಕಸ್ಮಾತ್ ಅದು ನಿಮಗೆ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಖಂಡಿತವಾಗಿ ಕೂಡ ನಮ್ಮ ಸಂಸ್ಥೆಯನ್ನು ಸಂಪರ್ಕ ಮಾಡಿ ಉಚಿತವಾಗಿ ಯಾವುದೇ ರೀತಿಯ ಹಣವನ್ನು ಕೂಡ ನೀವು ಕೊಡೋದು ಅವಶ್ಯಕತೆ ಇಲ್ಲ. ಉಚಿತವಾಗಿ ನಮ್ಮ ಸಂಸ್ಥೆಯ ಎಲ್ಲ ನಿರ್ದೇಶಕರು ಮತ್ತು ಜೊತೆಗೆ ನಾನು ಕೂಡ ಲಲಿತಾ ಸಹಸ್ರನಾಮದ ಸಂಕಲ್ಪವನ್ನು ಮ್ಯಾನಿಫೆಸ್ಟೇಷನ್ ಅಂದರೆ ಆ ತಾಯಿ ಜಗನ್ಮಾತೆ ಹತ್ತಿರ ನಿಮಗೆ ಬಂದಿರುವಂತಹ ಈ ಸಂಕಷ್ಟ ಪರಿಹಾರ ಆಗಲಿ ಅಂತ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತೀವಿ. ಇದಕ್ಕೆ ಯಾವುದೇ ರೀತಿಯಾದಂಥ ಹಣವನ್ನು ಕೂಡ ಕೊಡುವಂಥ ಅವಶ್ಯಕತೆ ಇಲ್ಲ. ಈ ಸೇವೆ ಸಂಪೂರ್ಣವಾಗಿ ಉಚಿತವಾಗಿರ್ತದೆ ಅನ್ನುವಂಥದ್ದು. ಖಂಡಿತವಾಗಿಯೂ ಕೂಡ ದೊಡ್ಡ ಸಮಸ್ಯೆಗಳಿಗೆ ಮಾತ್ರ ಇದನ್ನು ಬಳಸಿ. ಚಿಕ್ಕದಾಗಿ ನನಗೆ ಕೈ ನೋವಿದೆ, ಕಾಲು ನೋವಿದೆ, ಮತ್ತಿನ್ನೇನೋ ಇದೆ, ಈ ಥರದಕ್ಕೆಲ್ಲ ಇದನ್ನು ಬಳಸಬೇಡಿ ಅಂತ ಹೇಳ್ತಾ, ತುಂಬ ದೊಡ್ಡ ಸಮಸ್ಯೆಗಳು ಎದುರಾಗಿದ್ದರೆ ಖಂಡಿತವಾಗಿ ಕೂಡ ಲಲಿತಾ ಸಹಸ್ರನಾಮದ ಸಂಕಲ್ಪವನ್ನು ನಾವು ಮಾಡ್ತೇವೆ. ನಿಮಗೆ ಆ ಸಂಕಲ್ಪದಿಂದ ಖಂಡಿತವಾಗಿಯೂ ಕೂಡ 24 ಗಂಟೆ ಒಳಗಡೆ ಏನಾದರೂ ಒಂದು ಸಣ್ಣ ಪರಿಹಾರ ಅಥವಾ ಮಾರ್ಗ ದಾರಿ ಸಿಗಬಹುದು. ಆದರೆ ನಿಮ್ಮಲ್ಲೂ ಕೂಡ ಅದೇ ರೀತಿಯಾದಂಥ ನಂಬಿಕೆ ಇರಬೇಕು. ಅಥವಾ ನಿಮಗೆ ಲಲಿತಾ ಸಹಸ್ರನಾಮದ ಸಂಕಲ್ಪವನ್ನು ಹೇಳ್ಕೊಡಿ ಅಂತಂದರೆ ಖಂಡಿತವಾಗಿ ಕೂಡ ಲಲಿತಾ ಸಹಸ್ರನಾಮದ ಸಂಕಲ್ಪವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ. ಅದು ಕೂಡ ಉಚಿತವಾಗಿರ್ತದೆ. ಯಾರು ಬೇಕಾದರೂ ನೀವು ನಮ್ಮ ಸಂಸ್ಥೆಯ ಫೋನ್ ನಂಬರ್ಗೆ ಕರೆ ಮಾಡಿ ಲಲಿತಾ ಸಹಸ್ರನಾಮದ ಸಂಕಲ್ಪವನ್ನು ಹೇಗೆ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ನೀವು ಕೇಳ್ಬೋದು, ಅದನ್ನು ಪಡಿಬೋದು ಅಂತ ಹೇಳ್ತಾ, ತಾವು
ತುಂಬ ಅದ್ಭುತವಾದಂಥ ಒಂದು ಬೆಂಬಲವನ್ನು ನಮ್ಮ ಈ ಎಲ್ಲ ವಿಡಿಯೋಗಳಿಗೆ ಕೂಡ ಕೊಡ್ತಾ ಇದ್ದೀರಿ. ಮುಂದೆ ಬರುವಂತಹ ವಿಡಿಯೋಗಳಿಗೂ ಕೂಡ ಇದೇ ರೀತಿಯಾದಂತಹ ಬೆಂಬಲವನ್ನು ಕೊಡಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರನ್ನ ಮತ್ತೆ ಭೇಟಿ ಆಗ್ತೇನೆ. ಮತ್ತೆ ಇನ್ನೂ ಒಂದು ಉಪಯುಕ್ತ ಮಾಹಿತಿಗಳೊಂದಿಗೆ ಮತ್ತೆ ನಮ್ಮ ಸಂಸ್ಥೆ ನಿಮ್ಮ ಮುಂದೆ ಬರ್ತಿದೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಆ ತಾಯಿ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರು ಆಯುಷು, ಆರೋಗ್ಯ, ಭಾಗ್ಯ, ಸಕಲ ಇಷ್ಟಾರ್ಥ, ಸಂಪದ, ಸಿರಿ, ಸೌಖ್ಯವನ್ನು ಕೊಟ್ಟು ಕಾಪಾಡಲಿ. ಸದಾಕಾಲ ನಿಮ್ಮೆಲ್ಲರ ತಲೆಯ ಮೇಲೆ ಅಥವಾ ನಿಮ್ಮೆಲ್ಲರ ಶಿರದ ಮೇಲೆ ಆ ಅಮ್ಮನವರ ಕರುಣೆಯ ದೃಷ್ಟಿ, ಕೃಪಾದೃಷ್ಟಿ ಇರಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ನಿಮ್ಮೆಲ್ಲ ಸಂಕಷ್ಟಗಳು ಕೂಡ ಪರಿಹಾರವಾಗಲಿ, ನಿಮ್ಮೆಲ್ಲ ದುಃಖಗಳು ಕೂಡ ನಿವಾರಣೆಯಾಗಲಿ. ಸದಾಕಾಲ ನಿಮ್ಮ ಜೊತೆಗೆ ಆ ಅಮ್ಮನವರ, ಲಲಿತಾ ತ್ರಿಪುರ ಸುಂದರಿ ಅಮ್ಮನವರ ಅನುಗ್ರಹ, ಆಶೀರ್ವಾದ ನಿಮ್ಮ ಮೇಲಿದ್ದು ಕಾಪಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಈ ಲಲಿತಾ ಸಹಸ್ರನಾಮದ ಚಮತ್ಕಾರದ ಸರಣಿ ಕಾರ್ಯಕ್ರಮ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದೆ ಉತ್ತಮವಾದಂಥ ಮತ್ತೊಂದು ಅದ್ಭುತವಾದಂಥ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಕಾಯ್ತಾ ಇರಿ. ನಮಸ್ತೆ.